ನಾನು ನಿಮ್ಗೆ ಇವಾಗ ತಂದಿದ್ದೀನಿ ಮತ್ತೆ 2 ಮಾರ್ಕ್ಸ್ ಕ್ವೆಶನ್ಸು ಪ್ರತಿ ಚಾಪ್ಟರಿಂದ ನಾನು ಅಂದಾಜು ಹಾಕಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಪಿಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡೋದು ಹೇಗೆ ಅಥವಾ P/Q ಫಾರ್ಮಲ್ಲಿ ಎಕ್ಸ್‌ಪ್ರೆಸ್ ಮಾಡೋದು ಹೇಗೆ ಅದ್ರ ಮೇಲೆ 2 ಮಾರ್ಕ್ಸ್ ಕ್ವೆಶನ್ ಅಥವಾ 2 ನಂಬರ್ ನಡುವೆ ಇರ್‌ರ್ಯಾಷನಲ್ ನಂಬರ್ಸ್ ಕಂಡುಹಿಡೀರಿ ಅಥವಾ ರ್ಯಾಷನಲ್ ನಂಬರ್ಸ್ ಕಂಡುಹಿಡೀರಿ ಅನ್ನೋದು 2 ಮಾರ್ಕ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ ಇಂದ ಅಂದ್ರೆ ಫ್ಯಾಕ್ಟರ್ ಥಿಯರಮ್ ಅಪ್ಲಿಕೇಶನ್, ರಿಮೈಂಡರ್ ಥಿಯರಮ್ ಅಪ್ಲಿಕೇಶನ್ ಅಥವಾ ಫ್ಯಾಕ್ಟರೈಸ್ ದ ಪಾಲಿನೋಮಿಯಲ್ ಅಂತ ಕೇಳಬಹುದು. ಜಾಸ್ತಿ ಅಂದ್ರೆ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಈ ತರ ಮಲ್ಟಿಪ್ಲೈ ಮಾಡಿ ಬರೀರಿ ಅಂತ ಕೇಳೋ ಕ್ವೆಶನ್. ನೋಡಿ ಇದೆಲ್ಲ ಐಡೆಂಟಿಟಿ ಮೇಲೆ ಅಪ್ಲಿಕೇಶನ್ 2 ಮಾರ್ಕ್ಸ್ಗೆ ಸಿಂಪಲ್ ಆಗಿರೋ ಕ್ವೆಶನ್ ಇರ್ತವೆ. ಕೋಆರ್ಡಿನೇಟ್ ಜಾಮೆಟ್ರಿಗೆ ಬಂದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ ಅಥವಾ ಈ ಪಾಯಿಂಟ್ಸ್ ಇನ್ ಕೋಆರ್ಡಿನೇಟ್ಸ್ ಏನು, ಈ ಪಾಯಿಂಟ್ಸ್ ಹಾಕಿದೀವಿ ಇದ್ರ ಕೋಆರ್ಡಿನೇಟ್ಸ್ ಏನು ಅಂತ 2 ಮಾರ್ಕ್ಸ್ಗೆ ಕೇಳೋ ಪ್ರಶ್ನೆಗಳು ಇವೆಲ್ಲ. ಜಾಸ್ತಿ ಕಷ್ಟ ಆಗಲ್ಲ. ಅಗೇನ್ 2 ಮಾರ್ಕ್ಸಿಗೆ ಬಂದ್ರೆ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಲೀನಿಯರ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ಈ ಪಾಯಿಂಟು ಈ ಗ್ರಾಫ್ ಮೇಲೆ, ಈ ಲೈನ್ ಗ್ರಾಫ್ ಮೇಲೆ ಇದೆ. ಹಾಗಾದ್ರೆ P ವ್ಯಾಲ್ಯೂ ಏನು, K ವ್ಯಾಲ್ಯೂ ಏನು, ಈ ತರ ಸೊಲ್ಯೂಷನ್, ಬೇಸಿಕಲಿ ಇದು ಸೊಲ್ಯೂಷನ್ ಮೇಲೆ ಅಪ್ಲಿಕೇಶನ್. ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್ ಅಂದ್ರೆ ಏನು ಅದ್ರ ಮೇಲೆ ಅಪ್ಲಿಕೇಶನ್ ಇದೆ. ಅಥವಾ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಇಕ್ವೇಶನ್ ಬರೀರಿ ಅಂತ ಕೂಡ ಕೇಳ್ಬೋದು. 2 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಯೂಕ್ಲಿಡ್ ಜಾಮೆಟ್ರಿಲಿ ಬಂದ್ರೆ ನಿಮಗೆ ಕೇಳೋ ಪ್ರಶ್ನೆಗಳು ಈ ತರ ಅಂದ್ರೆ ಯಾವುದೋ ಒಂದು ಚಿಕ್ಕ ಡಯಾಗ್ರಾಮ್ ಕೊಟ್ಬಿಟ್ಟು ಅದ್ರ ಮೇಲೆ ಥಿಯರಮ್ ನಿಮ್ಮ ಎಕ್ಸಿಯಮ್ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮ ಪಾಸ್ಟುಲೇಟ್ ಯೂಸ್ ಮಾಡಿಕೊಂಡು ಬರೀರಿ ಅನ್ನೋದು ಸ್ಟೇಟ್ಮೆಂಟ್ ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸಿಯಮ್ ಪಾಸ್ಟುಲೇಟ್ಸ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. 2 ಮಾರ್ಕ್ಸಿಗೆ ಕೇಳೋಷ್ಟು. ಅಗೇನ್ ಲೀನಿಯರ್ ಇಕ್ವೇಶನ್ ಅಗೇನ್ ಲೈನ್ಸ್ ಆ್ಯಂಡ್ ಆಂಗಲ್ಸ್ ಅಂತ ಚಾಪ್ಟರ್ ಬಂದಾಗ ಡಯಾಗ್ರಾಮ್ ಕೊಟ್ಬಿಟ್ಟು ಅನ್ನೋನ್ ವ್ಯಾಲ್ಯೂ, ಸೇಮ್ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಡಯಾಗ್ರಾಮ್ ಕೊಟ್ಬಿಟ್ಟು ಅನ್ನೋನ್ ವ್ಯಾಲ್ಯೂ, ಡಯಾಗ್ರಾಮ್ ಕೊಟ್ಬಿಟ್ಟು ಅನ್ನೋನ್ ವ್ಯಾಲ್ಯೂ ಕಂಡುಹಿಡಿಯೋದು ಲೈನ್ಸ್ ಆ್ಯಂಡ್ ಆಂಗಲ್ ಚಾಪ್ಟರ್ ಅಲ್ಲಿ ಬರುತ್ತೆ. ಇಲ್ಲಿ ಪ್ರೂಫ್ ಬೇಸ್ಡ್ ಕ್ವೆಶನ್ ಕೇಳಿದ್ರು ತುಂಬಾ ಸಿಂಪಲ್ ಆಗಿರೋ ಪ್ರೂಫ್ನ ಕೇಳ್ತಾರೆ. ತುಂಬಾನೇ ಸಿಂಪಲ್ ಆಗಿರುತ್ತೆ ಪ್ರೂಫ್ಸ್ ಎಲ್ಲ. ನೋಡಿ ಇಲ್ಲಿ ನಾವು ಟ್ರಯಾಂಗಲ್ ಚಾಪ್ಟರ್ ತಗೊಂಡಿದೀವಿ. ಅಗೇನ್ ಟ್ರಯಾಂಗಲ್ ಅಲ್ಲಿ ಅಗೇನ್ ತುಂಬಾ ಸಿಂಪಲ್ ಕ್ವೆಶನ್ಸ್ ಇರ್ತವೆ. ಡೈರೆಕ್ಟ್ ಕಾಂಗ್ರುವೆನ್ಸಿ ಪ್ರೂವ್ ಮಾಡಿ ನಿಮಗೆ ರಿಸಲ್ಟ್ನ ಪ್ರೂವ್ ಮಾಡೋದು ಕ್ವೆಶನ್ಸ್ ಇರುತ್ತೆ 2 ಮಾರ್ಕ್ಸ್ಗೆ. ಜಾಸ್ತಿ ಕಷ್ಟ ಇರಲ್ಲ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಸರ್ಕಲ್ಸ್ ಅಲ್ಲಿ ಬಂದರೂ ಕೂಡ ನೋಡಿ ಥಿಯರಮ್ದು ಅಗೇನ್ ಡೈರೆಕ್ಟ್ ಅಪ್ಲಿಕೇಶನ್. ಎಲ್ಲೋ ಒಂದ್ ಕಡೆ ಸ್ವಲ್ಪ ಟ್ರಿಕಿ ಆಗಬಹುದು, ಬಟ್ ಟ್ರಿಕಿ ಎಲ್ಲ ನಿಮಗೆ ಇಲ್ಲಿ ಕೇಳಲ್ಲ. ಸ್ವಲ್ಪ 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಓದೋ ಥರ ಕೇಳ್ತಾರೆ. ಬಟ್ ಇಲ್ಲೆಲ್ಲ ನೋಡಿ ಅಷ್ಟೊಂದು ಡಿಫಿಕಲ್ಟ್ ಇಲ್ಲ, ಈಸಿನೇ ಇದೆ. ಸ್ವಲ್ಪ ನಿಮ್ಗೆ ಇದನ್ನ ನೋಡೋಕೆ ಕಾಂಪ್ಲೆಕ್ಸ್ ಅನ್ನಿಸ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ನೀವು ಅಪ್ಲಿಕೇಶನ್ ನೋಡ್ಕೋಬಹುದು. ಹೇಳಿದ್ನಲ್ಲ ಸ್ವಲ್ಪ ಟ್ರಿಕಿ ಕೆಲವೊಂದು ಸರಿ ಅಷ್ಟೇನೆ. ನೀವು ಇಲ್ಲಿನೂ ಕೂಡ ತುಂಬ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋ ಥರ ಕ್ವೆಶನ್ಸ್ ಇರ್ತವೆ. ಸೊ ಇದಿಷ್ಟು ನಿಮಗೆ 2 ಮಾರ್ಕ್ಸ್ ಕ್ವೆಶನ್. ಯಾಕಂದರೆ ಮುಂದೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಬೇರೆ ಬೇರೆ ಚಾಪ್ಟ್ರಲ್ಲಿ ಬರ್ತವೆ. ಇದಿಷ್ಟು 2 ಮಾರ್ಕ್ಸ್ ಕ್ವೆಶನ್ದು ನಿಮಗೆ PDF ಬೇಕಾದಲ್ಲಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅದ್ರದ್ದು ಲಿಂಕ್ ನಾವು ಇಲ್ಲಿ ಪಿನ್ ಕಾಮೆಂಟಲ್ಲಿ ನಾವು ಅಟ್ಯಾಚ್ ಮಾಡಿರ್ತೀವಿ. ನಮ್ಮ PW ಕರ್ನಾಟಕ 8, 9, 10 ಚಾನಲ್ನ ವಾಟ್ಸಪ್ ಚಾನಲ್ಗೆ ನೀವು ಬೇಗ ಜಾಯ್ನ್ ಆಗಿ ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ನಾವಲ್ಲಿ ಶೇರ್ ಮಾಡ್ತೀವಿ. ನಿಮಗೆ ಮತ್ತಿನ್ನೇನು ಬೇಕು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬೇಕು. ನಾನು ಆ ಕಮೆಂಟ್ನ ನೋಡಿ ನಿಮಗೆ ಬೇಕಾಗಿರೋ ರಿಸೋರ್ಸಸ್ನ ಪ್ರೊವೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಥ್ಯಾಂಕ್ ಯು.